ರಾಜ್ಯದಲ್ಲಿ ವಿರೋಧ ಪಕ್ಷದ ಜಾಗದಲ್ಲಿ ಬಿಜೆಪಿ ಇದೆ. ಬಿಜೆಪಿ ವಕ್ತಾರರು ಏನು ಹೇಳ್ತೀರಿ? ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬದಲಾವಣೆ ನಿಮ್ಗಂತೂ ಆ ಚಿಂತನೆ ಇಲ್ಲ, ಯಾಕೆಂದ್ರೆ ನಿಮ್ಮಲ್ಲಿ ನಾಯಕರು ಯಾರು ಅನ್ನೋದೇ ಇನ್ನೂ ಅಂದ್ರೆ ಆ ಗಟ್ಟಿತನದ ನಾಯಕರ ಕೊರತೆ ಇದೆ. ಸೊ ಈಗ ಕಾಂಗ್ರೆಸ್ನ ನಾಯಕತ್ವದ ಬದಲಾವಣೆ ಏನು ಹೇಳ್ತೀರಿ? ಖಂಡಿತ ನಾಯಕತ್ವದ ಕೊರತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ. ಒಂದು ಇಲ್ಲಿ ಸಿಂಧೂರ ಒಂದು ಕಳೆದ 2.5 ವರ್ಷದಿಂದ ಈ ಪವರ್ ಪೊಲಿಟಿಕ್ಸ್ ಬಗ್ಗೆ, ಈ ಕುರ್ಚಿ ಕಾದಾಟದ ಬಗ್ಗೆ ಎಷ್ಟು ಡಿಬೇಟ್ ನಾವು ಮಾಡಿರ್ಲಿಕ್ಕಿಲ್ಲ. ಇವತ್ತು ಮೊದಲಲ್ಲ ಇದು ನಾನು ಹೇಳ್ತೀನಿ, ಈ ಒಂದು ಕುರ್ಚಿ ಪಾಲಿಟಿಕ್ಸ್ ಬಗ್ಗೆ ಅಥವಾ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಕ್ಕೆ ಬಿಜೆಪಿಯ ವಕ್ತಾರೇ ಬೇಕಾಗಿಲ್ಲ. ಸಾಮಾನ್ಯ ಜನರಿಗೆ ಕಾಲ್ ಮಾಡಿ ಅವರೇ ಹೇಳ್ತಾರೆ ಇಷ್ಟು ಭ್ರಷ್ಟಾಚಾರ ಆಗಿದೆ, ಇಷ್ಟ ಆಗಿದೆ ಅಂತ. ವಕ್ತಾರರಾಗಿ ಎಕ್ಸ್ಪೀರಿಯನ್ಸ್ ಆಗಿ ಅಥವಾ ಸ್ಟಡಿ ಮಾಡ್ಕೊಂಡು ಬರ್ಬೇಕಂತ ಅವಶ್ಯಕತೆನೇ ಇಲ್ಲ. ಈ ಸರ್ಕಾರದ ವೈಫಲ್ಯಗಳನ್ನು ಅಷ್ಟು ಪ್ರತಿಯೊಬ್ಬ ಮತದಾರರು ಹೇಳ್ಬೋದು ಅಂತ ಹೇಳ್ತೀನಿ ನಾನು. ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಇರ್ರೆಸ್ಪೆಕ್ಟಿವ್ ಪಾರ್ಟಿ ಯಾರು ಬೇಕಾದ್ರೂ ಸಾರ್ವಜನಿಕರು ಹೇಳುವಂತ ಅಷ್ಟು ವಿಷಯಗಳಿದೆ ಮಾತಾಡಕ್ಕೆ. ಈ DKಶಿ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಅವರು ಅಸಹಾಯಕತೆ ಬಂದಾಗ ವೇದಾಂತ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಭಕ್ತಿ ಇದ್ದಲ್ಲಿ ಭಗವಂತ ಅಂತಾರೆ. ಆಮೇಲೆ ಸುಳ್ಳು ಅಂತೀರ ಹಂಗಾದ್ರೆ? ನಾನು ಹೇಳ್ತಾ ಇಲ್ಲ, ನೋಡಿ ಭಕ್ತಿ ಇದ್ದಲ್ಲಿ Is that wrong? ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ. ಅವ್ರು ವೇದಾಂತ ಯಾವಾಗ ಮಾತಾಡ್ತಾರೆ ಅಂತ ನಾನಂತ ಹೇಳ್ತಾ ಇದ್ದೀನಿ. ನೋಡಿ, ಭಕ್ತಿ ಇದ್ದಲ್ಲಿ ಭಗವಂತ ಖುಷಿ ಪಡ್ಬೇಕು, ಯಾಕಂದ್ರೆ ನಿಮ್ ಹಾದಿಲೇ ಇದಾರ ಅವರು ಅಂತ ಅಲ್ಲ. ಒಂದು ಭಕ್ತಿ ಇದ್ದಲ್ಲಿ ಭಗವಂತ ಮಾತ್ರ ಅಲ್ಲ, ಪರಿಶ್ರಮವಿದ್ದಲ್ಲಿ ಪ್ರತಿಫಲ, ಈ ತರದೆಲ್ಲ ಮಾತಾಡ್ತಾ ಹೋಗ್ತಾರೆ. ಆಮೇಲೆ ನಾನು ಹೇಳುದು ಒಂದು ಅವರ ಒಂದು ಬಣದ ಏನಿದೆ ನೋಡಿ. ಈಗ ನೀವು ಅವರು ನಮ್ಮ ಸಮೀಲ್ ಅವರು ಕೂಡ ಅದನ್ನು ಉಲ್ಲೇಖಿಸಿದ್ರು. ಈಗ ಕುಣಿಗಲ್ ರಂಗನಾಥ್ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ಅಥವಾ ನಿಮ್ಮ ಬೇರೆ ಬೇರೆ ಅವ್ರಿಗೆಲ್ಲರಿಗೂ ನೋಟಿಸ್ ಹೋಗುತ್ತೆ. ಯತೀಂದ್ರ ಸಿದ್ದರಾಮಯ್ಯ ನೋಟಿಸ್ ಇಲ್ಲ. ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳ್ತಾರೆ. ಹೈಕಮಾಂಡ್ ಅಂತ DCMA ಹೇಳಿದ್ಮೇಲೆ ಮತ್ತೆ ಹೌ ಕ್ಯಾನ್ ಎನಿಬಡಿ ಕ್ಯಾನ್ ಇಶ್ಯೂ ನೋಟಿಸ್ ಫಾರ್ ಹೈಕಮಾಂಡ್ ಅಲ್ವಾ? ಅಲ್ಲ, ಯಾವ ತರ ಅದು ಅಷ್ಟೊಂದು ಮೆತ್ತಗಾಗ್ಬಿಟ್ರ ಅಥವಾ ಇವಾಗ DKಶಿಗೆ ಕನ್ಫರ್ಮ್ ಆಗಿ ಗೊತ್ತಿದೆ. ಯಾಕಂದ್ರೆ ಈಗ ನಾವು ಸೀಟ್ ತಗೊಂಡಿಲ್ಲ ಅಂದ್ರೆ ಇನ್ನೆವರ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ನೆಕ್ಸ್ಟ್ ಅವ್ರ ಗವರ್ಮೆಂಟ್ ಬರಲ್ಲ ಅನ್ನೋದು ಅವರಿಗೆ ಎವಿಡೆಂಟ್ ಆಗಿ ಗೊತ್ತಿದೆ. ಅದು ಯಾಕಂತ ಹೇಳಿದ್ರೆ ಇಲ್ಲ, ಅವ್ರು ವೆಯ್ಟ್ ಮಾಡ್ತಾ ಇದ್ರು. ಒಂದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಈಗಲೇ ತಗೋಬೇಕು, ಇಲ್ಲಾಂದ್ರೆ ಅವಕಾಶನೇ ಒಂದು 10 ವರ್ಷ ಸಿಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಮ್ ಪಕ್ಷದಲ್ಲಿ ಅಷ್ಟೊಂದೆಲ್ಲ ಸೀನಿಯರ್ಸ್ ಇದ್ರು, ನಿಮ್ಮ ಈ ಒಂದು ಮುಂದೆ ಪಕ್ಷ ನಿಮ್ದು ಬರಲ್ಲ ಕಾಂಗ್ರೆಸ್, ಅದಕ್ಕೆ ಈಗ ಏನಾದ್ರೂ ಮಾಡಿ ತಗೊಂಡ್ಬಿಡ್ಬೇಕು ಅಂತ DKಶಿ ಅನ್ಕೊಂಡಿದ್ದಾರೆ ಅಂತ ಅಂದ್ರಲ್ಲ ಕಾಂತಿ ಶೆಟ್ಟಿ ಅವರೇ. ಅದಕ್ಕೆ ನಂದು ಇಟ್ಸ್ ಅ ಕ್ವೆಶ್ಚನ್ ವಿಚ್ ಕೇಮ್ ಟು ಮೈ ಮೈಂಡ್. ನಿಮ್ಮ ಪಕ್ಷದಲ್ಲಿ ವಿಜೇಂದ್ರ ಅವ್ರಿಗಿಂತ ಅನುಭವ ಇರೋ ಅಷ್ಟೊಂದೆಲ್ಲ ಜನ ಇದ್ರುನುವೆ ಮುಂದಕ್ಕೆ ಭಾರತೀಯ ಜನತಾ ಪಕ್ಷ ಇರೋದೇ ಇಲ್ವೇನೋ ಅನ್ನೋ ಮಟ್ಟಿಗೆ ವಿಜೇಂದ್ರ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಪಟ್ಟು ಹಿಡಿದಿದ್ಯಾ? ಖಂಡಿತ ಯಡಿಯೂರಪ್ಪ ಅವ್ರಿಗೆ ಲಾಬಿ ಮಾಡಿದ್ಯಾ? ನೋಡಿ, ಯಡಿಯೂರಪ್ಪನವರು 40 ವರ್ಷ ಎಷ್ಟು ದಶಕದಿಂದ ವೀಕ್ಷಕರು ಇದನ್ನು ಒಪ್ಕೋತಾರ ಅಂತ ಮೊನ್ನೆ ವಿಜೇಂದ್ರ ಅವರು ಕೆಲಸ ಮಾಡ್ತಿಲ್ವಾ? ಯುವಕರಾಗಿ ಯೂತಿಗೆ ಅವರು ಸಪೋರ್ಟ್ ಆಗಿಲ್ವಾ? ಅಥವಾ ನಾನು ಹೇಳುದು ನಿಮ್ಮ ಪಕ್ಷದಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋ ಒಪಿನಿಯನ್ ಇಲ್ಲ. ಇತ್ತೀಚೆಗೆ ನಡೆದ ಒಂದು ಸ್ಪೆಷಲ್ ಅಧಿವೇಶನದಲ್ಲಿ ನಾವೆಲ್ಲ ನೋಡಿದ್ವಿ ಯಾವ ತರ ಗವರ್ಮೆಂಟಿನ ಒಂದು ವಿಶೇಷ ಅಧಿವೇಶನದಲ್ಲಿ ಎಕ್ಸ್ಪೋಸ್ ಮಾಡಿದ್ರು, ಯಾವ ತರ ಆದ್ರು. ಮಿಕ್ದವ್ರು ಎಲ್ಲಾ ಮಾಡಿದ್ರು ಎಕ್ಸೆಪ್ಟ್ ವಿಜೇಂದ್ರ. ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷವಾಗಿ ರಚನಾತ್ಮಕ ವಿರೋಧ ಪಕ್ಷವಾಗಿ ವಿಜೇಂದ್ರ ಅವರ ಟೀಮೇ ವಿರೋಧ ಪಕ್ಷದ ಟೀಮ್, ಎಲ್ಲ ಒಂದೇ ಟೀಮು. ಯಾವುದೇ ಟೀಮ್ ಇಲ್ಲ. ನಾನು ಹೇಳೋದಿಷ್ಟೇ ನೋಡಿ, DKಶಿ ಅವರು ಈ ಒಂದು ವಿಷಯಕ್ಕೆ ಬರ್ಬೇಕಾದ್ರೆ ಮೊದಲು ಡೆಸ್ಪರೇಟ್ ಆಗಿದ್ರು, ಈಗ ಫ್ರಸ್ಟ್ರೇಟ್ ಆಗಿದ್ದಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಮೊದಲು ನವೆಂಬರ್ ತನಕ ಬೇರೆನೇ ರೀತಿ ಮಾತಾಡ್ತಾ ಇದ್ರು. ಯಾವಾಗ ಬಿಹಾರ ಎಲೆಕ್ಷನ್ ಸೋಲ್ತು, ನೆಕ್ಸ್ಟ್ ಖಂಡಿತ ಉಳಿಗಾಲ ಇಲ್ಲ ಕರ್ನಾಟಕದಲ್ಲೂ ಅಂತ ಅನ್ನೋದು ಯಾವಾಗ ಕನ್ಫರ್ಮ್ ಆಯ್ತು, ಈಗ ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ. ಇವತ್ತು ನೋಡಿ, ಬಜೆಟ್ ಮೀಟಿಂಗ್ ಇತ್ತು ಅಥವಾ ನೀರಾವರಿ ಬಗ್ಗೆ ಮೀಟಿಂಗ್ ಇತ್ತು. ಇದೇ DK ಶಿವಕುಮಾರ್ ಅವರು ಯಾವ ತರ ಯಾತ್ರೆ ಮಾಡಿದ್ರು ನೀರಾವರಿ ಬಗ್ಗೆ. ಅಲ್ಲ, ನಾನು ಹೇಳುದು ಒಂದೇ ಒಂದು ಬಿಹಾರ ಚುನಾವಣೆ ಸೋಲ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುಂದಕ್ಕೆ ಬರದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರು DK ಶಿವಕುಮಾರ್ ಅಂತ ನೀವು ಹೇಳ್ಬೇಕಾದ್ರೆ 100% ಗೊತ್ತಿದೆ ಅವರಿಗೆ ಈಗಿರುವ ಪರಿಸ್ಥಿತಿಗೆ ನಾಳೆ ಎಲೆಕ್ಷನ್ ಬರುತ್ತೆ ಅಂತ ಅನ್ಕೊಂಡ್ರೆ. ಲೆಟ್ ಮಿ ಫಿನಿಶ್. ನೀವೇ ಆಡಳಿತದಲ್ಲಿದ್ರಿ ಕರ್ನಾಟಕದಲ್ಲಿ, ಸೌತ್ ಅಲ್ಲಿ ಇದ್ದಿದ್ದೇ ಕರ್ನಾಟಕ ಬಿಜೆಪಿ ಅವ್ರಿಗೆ. ಇಡೀ ದೇಶದಲ್ಲೆಲ್ಲ ಗೆದ್ಕೊಂಡ್ ಬಂದಿರೋ ಬಿಜೆಪಿ ಅವರು ಅಷ್ಟೆಲ್ಲ ಪವರ್ ಇರ್ಬೇಕಾದ್ರೆ ನೀವು ಕರ್ನಾಟಕದಲ್ಲಿ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ ನಿಮ್ಗೆ? ನೋಡಿ, ನಾವು ಏನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರುವಂತಹ ಸ್ಕೀಮ್ಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಖಂಡಿತವಾಗ್ಲೂ ನಾವು ಸ್ವಲ್ಪ ವಿಫಲ ಆಗಿರ್ಬೋದು. ಸ್ವಲ್ಪ ಅಲ್ಲ ಹೇಳ್ತಾ ಇಲ್ಲ. ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಮೇಡಮ್? ರಾಜ್ಯದ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದೀವಿ. ಯಾವ ಇಲಾಖೆಯಲ್ಲಿ ಇಂತ ಒಂದು ನಿಗಮ ಹೇಳಿ ಭ್ರಷ್ಟಾಚಾರ ಇಲ್ಲದ ನಿಗಮ ಯಾವ್ದಾದ್ರು ಇದೆಯಾ? ನೋಡಿ, ನಾವು ಒಂದು ಮಹಿಳೆಯರ ಬಗ್ಗೆ ಮಾತಾಡ್ತೀವಿ. ನಾವು ಇಷ್ಟು ಒಂದು ಕಾನೂನು ಸುವ್ಯವಸ್ಥೆ ಆಗಿದೆ ಅಂದ್ರೆ ಒಂದ್ ಕಡೆ ಒಂದು NCRB ಡೇಟಾ ಹೇಳುತ್ತೆ ಸಿಂಧೂರ,
ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ, 40% ಅಡಿಷನಲ್ ಆಗಿದೆ ಅಂತ ಹೇಳ್ತಾರೆ ಅಪರಾಧಗಳ ಸಂಖ್ಯೆ. ನಾನು ಹೇಳ್ತಿರೋದು ಈ ಒಂದೆರಡಲ್ಲ, ನಾವು ಮಾತಾಡ್ಕೊಂಡೇ ಬರ್ತಾ ಇದ್ದೀವಿ. ಎಲ್ಲ ನಿಗಮಗಳದ್ದು ಮಾತು, ಮೂಡ ಆಯಿತು, ವಾಲ್ಮೀಕಿ ಆಯಿತು, ಅಬಕಾರಿ ಆಯಿತು, ಅದಾದ್ಮೇಲೆ ಏನು ಇತ್ತೀಚೆಗೆ ಏನು ನಮ್ಮ ವಸತಿ ನಿಗಮ ಆಯಿತು, ಬೋವಿ ನಿಗಮ ಆಯಿತು. ಇಂಥ ಒಂದು ನಿಗಮದಲ್ಲಿ ಇಲ್ಲ ಅಂತ ಯಾವ್ದಾರು ಇದೆಯಾ? ಯಾವುದು ಇಲ್ಲ. ಎಲ್ಲ ಕಡೆನೂ ಬರೀ ಇದೆ. ನಾನು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾ ಇದಾರೆ, ನಾವು CM ಅವರು ಮಾತಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದಾರೆ. ನೋಡಿ, ಪ್ರತಿ ದಿನ ಅವರ ಪವರ್ ಪೊಲಿಟಿಕ್ಸ್ ಬಗ್ಗೆ ಚರ್ಚೆ ಆಗುತ್ತೆ ವಿನಃ 2,500 ಜನ ರೈತರು ಇದಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. 18 ಜನ ಬಡ್ದಿಟ್ಬಿಟ್ಟು ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಎಷ್ಟು ಜನ ಸತ್ತೋದ್ರು ಅಧಿಕಾರಿಗಳು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇಲ್ಲಿ 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತೋದ್ರು ನಮ್ಮ ಬೆಂಗಳೂರು ಇದರಲ್ಲಿ, ಅದ್ರ ಬಗ್ಗೆ ಯಾರ್ದು ಚರ್ಚೆ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ಸಿಲಿಕಾನ್ ಸಿಟಿ ಅಂತ ಇದ್ದಂತ ಬೆಂಗಳೂರು ಈಗ ಗುಂಡಿಗಳ ನಗರ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಒಂದ್ ಮಾತು ಹೇಳ್ತೀನಿ, ಗುಂಡಿಗಳ ನಗರ ಈಗಲೇ ಏನಾಗಿಲ್ಲ. ಅಫ್ಕೋರ್ಸ್ ಗುಂಡಿಗಳ ನಗರ 585 ಜನ ಸತ್ತಿದ್ದು. ಲೆಟ್ ಮಿ ಫಿನಿಶ್ ಕಾಂತಿ ಶೆಟ್ಟಿ ಅವರೇ, ಕೇಂದ್ರ ಸರ್ಕಾರದ ಒಂದಷ್ಟು ಯೋಜನೆಗಳನ್ನ ಜನಕ್ಕೆ ತಲುಪಿಸುವಲ್ಲಿ ವಿಫಲರಾಗಿದ್ದೀವಿ ಅಂತ ನೀವು ಹೆಂಗ್ ಹೇಳಿದ್ರು, ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿಚಾರಗಳನ್ನ, ರಾಜ್ಯ ಸರ್ಕಾರದ ಲೋಪದೋಷಗಳನ್ನು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ನೀವು ರಾಜ್ಯದ ಜನರಿಗೆ ತಲುಪಿಸುವಲ್ಲಿ ವಿಫಲರಾಗ್ತಾ ಇದ್ದೀರಿ. ಇಟ್ ಇಸ್ ಅನ್ ಕಾಷನ್ ಫಾರ್ ಯು, ಫಾರ್ ಬಿಜೆಪಿ. ಮಾಡ್ತಾ ಇರುವ ಪ್ರೊಟೆಸ್ಟ್ ಅನ್ನ ನಾವು ಈ ಸರಿ ವಿಶೇಷ ಅಧಿವೇಶನದಲ್ಲಿ ಮಾಡಿ ಒಂದ್ ನಿಮಿಷ ಜನರು ದಪ್ಪ ಚರ್ಮದ ಸರ್ಕಾರ ಕೇಳಿಸಲ್ಲ. ಮಾತೆತ್ತಿದ್ರೆ ಸಿದ್ದರಾಮಯ್ಯ ಸಾಕ್ಷಿ ಬೇಕು ಅಂತ ಹೇಳ್ತಾರೆ. ಇನ್ಯಾವ ತರ ಸಾಕ್ಷಿ ಬೇಕ್ರಿ? ಎವಿಡೆಂಟ್ ಆಗಿ ಅಬಕಾರಿ ಇಲಾಖೆ ಎಲ್ಲ ಕೇಳಿದ್ರು ಅದ್ರ ಬಗ್ಗೆ ಇವರನ್ನ ನಮ್ಮ ಅಬಕಾರಿ ಮಿನಿಸ್ಟರ್ ನ ರಾಜೀನಾಮೆ ಕೊಡಿಸಿದ್ರ? ಯಾಕೆ ಕೊಡಿಸಿಲ್ಲ ಹೇಳಿ? ಸಿದ್ದರಾಮಯ್ಯ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅದಕ್ಕೆ ಕೊಡಿಸಿಲ್ಲ ಇವರು. ಯಾಕೆ ಹೈಕಮಾಂಡ್ ಅಂತ ಹೇಳಿರ್ತಾರೆ ಇವ್ರನ್ನ ಹೇಳಿ? ಅವ್ರ ಮಗ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಕಾಂತಿ ಶೆಟ್ಟಿ ಅವರೇ, ನೀವು ಒಪ್ಪಿಸಬೇಕಾಗಿರೋದು 2028ಕ್ಕೆ ನೀವು ಕನ್ವಿನ್ಸ್ ಮಾಡಬೇಕಾಗಿರೋದು, ರೀಚ್ ಮಾಡಬೇಕಾಗಿರೋದು ಸಿದ್ದರಾಮಯ್ಯಂಗಲ್ಲ, ಪಬ್ಲಿಕ್ಗೆ. ಫರ್ಗೆಟ್ ಅಬೌಟ್ ಸಿದ್ದರಾಮಯ್ಯ, ಫರ್ಗೆಟ್ ಅಬೌಟ್ ಕಾಂಗ್ರೆಸ್. ಮೊದಲ ರಿಯಾಕ್ಷನ್ ಇತ್ತು, ಈ ಸರ್ಕಾರದ ವಿಫಲತೆಗಳನ್ನು ನಾವು ವಕ್ತಾರ ಬೇಕಾಗಿಲ್ಲ, ಪ್ರತಿಯೊಂದು ಜನ ಬೇಕಾದ್ರೆ ಆಡ್ತಾರಂದ್ರೆ ಪ್ರತಿದಿನ ಪೇಪರ್ ಅಲ್ಲಿ ಇನ್ನೇನ್ ಬರುತ್ತೆ? ಇಲ್ಲಿ ಭ್ರಷ್ಟಾಚಾರ ಆಯ್ತು, ಇಲ್ಲಿ ಸತ್ರು, ಇಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಇಲ್ಲಿ ಬೇಡ. ನ್ಯೂಸ್ ಹೆಡ್ಲೈನ್ಸ್ ಅಲ್ಲಿ ಏನ್ ಬರ್ತಾ ಇದೆ? ಯಾವ್ದಾದ್ರು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗ್ತಿದ್ಯಾ? ಪ್ರತಿ ಬಾರಿ ಅವರ ಕುರ್ಚಿ ಕಾದಾಟ, ಪ್ರತಿ ಬಾರಿ ಅವರ ಬಣ ಬಡಿದಾಟ, ಪ್ರತಿ ಬಾರಿ ಅವರ ಕೆಸರ ಚಾಟ, ಪ್ರತಿ ಬಾರಿ ಅವರು ಏನೇನು ಭ್ರಷ್ಟಾಚಾರದ ಕೂಪದಲ್ಲಿ ವಿಲ ಒದ್ದಾಡ್ತಿದಾರಲ್ಲ, ಅದು ಬಿಟ್ಟು ಬೇರೆನಾ ಬರಕ್ ಸಾಧ್ಯ ಇದೆ? ಹೆಡ್ಲೈನ್ಸ್ ಏನಾ ಇದೆಯಾ ಹೇಳಿ? ನೀವು ಯಾವ್ದು ಬರ್ತಾ ಇದೆ? ಈಗ ವೈನ್ ಮರ್ಚೆಂಟ್ ಅವರು ಇದು ಕೊಟ್ರು, ಕಾಂಟ್ರಾಕ್ಟ್ ಅವರು ಕೊಟ್ರು, ಸಾಕ್ಷಿ ಬೇಕು ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ. ಎಷ್ಟು ಸಾಕ್ಷಿ ಬೇಕು? ಇನ್ನ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾರೆ ಕಾಂತಿ ಶೆಟ್ಟಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಆಗ್ಬೇಕಂತ ಇದೆ, ಎಷ್ಟೋ ಜನ ಶಾಸಕರಿಗೆ ಮಂತ್ರಿಗಳಾಗಬೇಕಂತ ಇದೆ. ಇನ್ನೂ ಮುಖ್ಯಮಂತ್ರಿ 2028ಕ್ಕೆ ಕನಸು ಕಾಣುವಂಥ ಕಾಂಗ್ರೆಸ್ ನಾಯಕರುಗಳು ಬಹಳ ಜನ ಇದ್ದಾರೆ, 12-13 ಜನ ಇದ್ದಾರೆ. 2028ಕ್ಕೆ ಮುಖ್ಯಮಂತ್ರಿ ಆಯ್ತೀವಿ, 2033 ಮುಖ್ಯಮಂತ್ರಿ ಆಯ್ತೀವಿ. ನಿಜ ನಮ್ಮಲ್ಲಿ ಇದೆ. ಇಲ್ಲ, ಒಂದ್ ನಿಮಿಷ, ನಮ್ಮಲ್ಲಿದೆ, ನಮ್ಮ ನಾಯಕರುಗಳಿದ್ದಾರೆ, ತುಂಬಾ ಜನ ಇದ್ದಾರೆ, ಆಸೆ ಆಕಾಂಕ್ಷೆಗಳಿದ್ದಾವೆ, ಸಂಘಟನೆ ಮಾಡಿದ್ದಾರೆ, ಸರ್ಕಾರ ಬಂದಿದೆ, ಜನಗಳಿಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಮುಂದಕ್ಕೂ ನಾವು ಬರ್ತೀವಿ ಅನ್ನೋ ಭರವಸೆ ಇದೆ. ಹಾಗಾಗಿ ಆಸೆ ಆಕಾಂಕ್ಷೆಗಳಿದ್ದಾವೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ BMRCL ವಿರುದ್ಧ, ಮೆಟ್ರೋ ದರದ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಯಾರು? ವಿರೋಧ ಪಕ್ಷ. ನಾನು ಮಾತಾಡಬೇಡಿ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿರುವಂತ EV ರಮಣ ರೆಡ್ಡಿ ಅವರು ಏನಾದ್ರೂ ಆ ಮೀಟಿಂಗ್ ಅಲ್ಲಿ ಡಿಸೆಂಟ್ ಹಾಕಿದ್ದಾರೆ? ನಾನು ಏನ್ ಹೇಳ್ತಾ ಇದ್ದೀನಿ ಹೇಳಿ ನೀವು. ಇದು ಮೆಟ್ರೋ ದರದ ಜನತೆಯ ಪರವಾಗಿ, ಬೆಂಗಳೂರಿನ ಜನತೆಯ ಪರವಾಗಿ ಬಿಜೆಪಿ ಧ್ವನಿ ಎತ್ತಿದ್ರು ಸ್ವಾಗತ, ಕಾಂಗ್ರೆಸ್ ಧ್ವನಿ ಎತ್ತಿದ್ರು ಸ್ವಾಗತ. ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಇರ್ರಿ. ಮಾತಾಡಿದ್ರೆ ನಾನು ಇದೇ ತರ ಕಂಟಿನ್ಯೂ ಮಾಡ್ತೀನಿ. ನಾನೇನ್ ಹೇಳ್ತಾ ಇದ್ದೀನಿ, ನಿನ್ನೆ ಹೋರಾಟ ಮಾಡಿದ್ರು ಬಿಜೆಪಿ ಒಬ್ರು ನಾಯಕರು, ಅವರು ನಿಜವಾದ ವಿರೋಧ ಪಕ್ಷದ ನಾಯಕ, ಅವರೇ ಬಿಜೆಪಿಯ ನಿಜವಾದ ರಾಜ್ಯಾಧ್ಯಕ್ಷ. ನಿನ್ನೆ ಹೋರಾಟ ಮಾಡಿದವರು ಯಾರು? ಇನ್ ಮಿಕ್ಕಿದವರೆಲ್ಲ ತಣ್ಣಗಿದ್ದಾರೆ. ಅಂದ್ರೆ ಯಾರು ತಪ್ಪಿದೆ ಹುಡುಕಿದೆ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಿಪ್ಲೇಸ್ ಮಾಡಿಕ್ಕೆ, ವಿಜಯೇಂದ್ರನ ರಿಪ್ಲೇಸ್ ಮಾಡಿಕ್ಕೆ, ನಾನು ಬೆಂಗಳೂರು ಸೌತ್ ನ ಎಂಪಿಗೆ ವಿಜಯೇಂದ್ರನ್ನ ಮತ್ತೆ ಅಶೋಕನ ರಿಪ್ಲೇಸ್ ಮಾಡಿದ್ದಕ್ಕೆ ವಿಜಯೇಂದ್ರ ನಮ್ಮ ಬೆಂಗಳೂರು ಸೌತ್ ಎಂಪಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೋಡ್ರಿ, ನಮ್ಗೆ ಬಿಜೆಪಿ ನಾಯಕರ ತರ ಡೋಂಗಿತನ ನಮಗ್ ಬರಲ್ಲ. ಬಿಜೆಪಿ ನಾಯಕರ ತರ ನೋಡಿ, ತಂದೆಯ ಆಸ್ತಿ ಬಿಜೆಪಿ ರಾಜ್ಯಾಧ್ಯಕ್ಷ ಅನ್ನೋದು ಯಡಿಯೂರಪ್ಪನವರ ಆಸ್ತಿ, ಮಗನಿಗೆ ಕೊಟ್ಟರು. ಫಸ್ಟ್ ಟೈಮ್ MLA ಫ್ಯಾಮಿಲಿ ರಾಜಕಾರಣಕ್ಕೂ, ಫಸ್ಟ್ ಟೈಮ್ MLAಗೂ
ತಂದೆಯ ಬಗ್ಗೆ ಆಸ್ತಿ ಮಾತಾಡಿದ್ರೆ ಮಾತಾಡಿ, ನೀವು ಕರ್ನಾಟಕದ ಮಾಡಿದ್ದು ಸರಿನಾ ಅಂತ ಮಾತಾಡಿ. ಕರ್ನಾಟಕದ ಬಿಜೆಪಿ ನಟರಾಜ್ ಗೌಡ್ರೆ, coming back ಮಗನಿಗೆ to the ವರ್ಗಾವಣೆ topic. ಮಾಡ್ಕೊಂಡು ನಮ್ಮಲ್ಲಿ ಹಂಗಾಗಲ್ಲ. Coming back to the topic. ಇಂಟರ್ನಲ್ ಡೆಮಾಕ್ರಸಿ ಇದೆ. ಯಾರನ್ನ ನಾಯಕ ಮಾಡಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ರಾಜ್ಯಾಧ್ಯಕ್ಷ ಆಗಬೇಕು ತೀರ್ಮಾನ ಮಾಡ್ತಾ ಇಂಟರ್ನಲ್ ಡೆಮಾಕ್ರಸಿ ಪ್ರಕಾರ ತೀರ್ಮಾನ ಆಗುತ್ತೆ. ನಾಗಪುರದವ್ರು ಸೂಚನೆ ಕೊಡಿ, ನಾಗಪುರದವ್ರು ಸೂಚನೆ ಕೊಡೋದಲ್ಲ. ಯಡಿಯೂರಪ್ಪನ ಕಣ್ಣೀರಾಗಿಸಿ ಕೆಳಗಿಸಿದ ಸ್ವಲ್ಪ ಆರ್ತಿ ಅಲ್ಲ ಇದು. ಆತ್ಮಾವಲೋಕನ ಮಾಡ್ಕೊಳ್ರಿ. ನಾಗಪುರದವ್ರು ಜನರ ಬಗ್ಗೆ ಸೂಚನೆ ಆತ್ಮಾವಲೋಕನ ಕೊಟ್ಟೆ. ಮಾಡಿ. ಯಡಿಯೂರಪ್ಪನವ್ರ ಕಣ್ಣೀರಾಗಿಸಿ ಕೆಳಗಿಸಿದ ಆರ್ತಿ ಅಲ್ಲ. ನಂದೊಂದು ಪ್ರಶ್ನೆ ಇದೆ ನಟರಾಜ್ ಗೌಡ್ರಿಗೂ ಮತ್ತು ಸಮೀವುಲ್ಲಾ ಸರ್ಗೂ. ನಾನು ಪ್ರಶ್ನೆ ಕೇಳ್ಬಿಡ್ತೀನಿ, ಬ್ರೇಕ್ ಆದ್ಮೇಲೆ ಅದಕ್ಕೆ ಉತ್ತರ ಪಡ್ಕೊಳ್ತೀನಿ. ನಟರಾಜ್ ಗೌಡ್ರು ಹೇಳ್ತಾ ಇದ್ರು 2028 ಒಂದು 12-13 ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಹೇಳ್ತಾ ಇದ್ರು. ನನ್ನ ಪ್ರಶ್ನೆ, ನನಗೆ ನಗಬೇಕೋ ಅಥವಾ ಇದನ್ನ ತುಂಬಾ ಸೀರಿಯಸ್ ಆಗಿ ಹೇಳ್ಬೇಕೋ ನಂಗೆ ಗೊತ್ತಾಗ್ತಿಲ್ಲ. ಸಮೀವುಲ್ಲಾ ಸರ್, ಈ ಸಾಂವಿಧಾನಿಕ ತಿದ್ದುಪಡಿಗಳನ್ನ ಎಷ್ಟೋ ತಿದ್ದುಪಡಿಗಳಾಗಿದೆ ಸರ್ ನಮ್ಮ ಸಂವಿಧಾನದಲ್ಲಿ. ಈ ಸಿಎಂ ಅನ್ನೋ ವಿಚಾರಕ್ಕೆ ಕಾಂಗ್ರೆಸ್ಗೋಸ್ಕರ ಒಂದು ತಿದ್ದುಪಡಿ ಏನಾದರೂ ತಂದು ಆ ಹುದ್ದೆಯ ನಂಬರ್ನ ಏನಾದರೂ ಒಂಚೂರು ಜಾಸ್ತಿ ಗೀಸ್ತಿ ಮಾಡೋಕ್ಕಾಗತ್ತಾ, ಹೆಂಗೆ ಸರ್?